ಬೆಳಗಾವಿ ಕೇಂದ್ರ ಬಸ್ ಸ್ಟ್ಯಾಂಡ್ ಅಧಿಕಾರಿಗಳಿಗೆ ತಮ್ಮ ದೂರನ್ನು ಸಲ್ಲಿಸಲು ಅಥವಾ ಹೇಳಲು ಹೋದಾಗ ಅವರ ವರ್ತಿಸುವ ರೀತಿ ತಾವು ನಮ್ಮ ಚಿತ್ರೀಕರಣದಲ್ಲಿ ನೋಡಬಹುದು. ಹಾಗೂ ಈ ವ್ಯಕ್ತಿ ಶೌಚಾಲಯಕ್ಕೆ 2 ರೂಪಾಯಿ ತೆಗೆದುಕೊಳ್ಳುವ ಬದಲಿ 10 ರೂಪಾಯಿಯನ್ನು ರಾಜಾರೋಷವಾಗಿ ತೆಗೆದುಕೊಳ್ಳುತ್ತಿದ್ದಾನೆ. ಇದನ್ನು ನೋಡದಂತೆ ಸುಮ್ಮನೆ ಬೆಳಗಾವಿಯ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಶೌಚಾಲಯ ಉಪಯೋಗಿಸಲು 2 ರೂಪಾಯಿ ಪಾವತಿಸಬೇಕು. ಆದರೆ ಈ ಗನಂದಾರಿ ವ್ಯಕ್ತಿ 10 ರೂಪಾಯಿ ರಾಜಾರೋಷವಾಗಿ ತೆಗೆದುಕೊಳ್ಳುತ್ತಿದ್ದಾನೆ. ಕೇಳಿದರೆ ಈಗಿಂತರಲ್ಲ 3 ವರ್ಷದಿಂದ ನಾವು ತೆಗೆದುಕೊಳ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾನೆ ಈ ವ್ಯಕ್ತಿ. ಮತ್ತು ಅಧಿಕಾರಿಗಳಿಗೆ ಈ ದೂರಿನ ಬಗ್ಗೆ ಹೇಳಿದರೆ ಅವರ ಪ್ರತಿಕ್ರಿಯೆ ಹೇಗಿದೆ ತಾವು ಈ ಚಿತ್ರೀಕರಣದಲ್ಲಿ ನೋಡಬಹುದು. ನಾವು ಬಂದೂರಿ ಊರಿಗೆ ಅದ 10 ರೂಪಾಯಿ ತಗೋದ್ರೆ ಎಷ್ಟೈತ್ರಿ ಅದ? ನೀವು ಅಲ್ರಿ ಒಂದಕ್ರಿ ಮತ್ತು ಬಾತ್ರೂಮ್ರಿ ಎಷ್ಟೈತಿ ಗೊತ್ತಿಲ್ರಿ? ಅಲ್ರಿ ನಿಮ್ಗೆ ಗೊತ್ತಿಲ್ರಿ ಮೇಡಮ್? ಹಲೋ, ಕಾಲ್ ಕಟ್. ಅಲ್ಲೇ ಕೆಲಸ ಮಾಡೋರು ಸರ್ಕಾರಿ ವ್ಯಕ್ತಿ, ಇವ್ರಿಗೆ ಗೊತ್ತಿಲ್ಲ ಟಾಯ್ಲೆಟ್ ಬಾತ್ರೂಮ್ ಪ್ರೈಸ್ ಏನಂತ. ಇದರ ಅರ್ಥ ಏನು ಗೊತ್ತಾಗ್ತಾ ಇಲ್ಲ. ಮುಂದೆ ಈಗ ಸಂಬಂಧಪಟ್ಟ ಇವರ ಮೇಲಾಧಿಕಾರಿಗೆ ಕಾಲ್ ಮಾಡಿದಾಗ ಅವ್ರು ಏನಂತಾರೆ ನೋಡೋಣ. ಇವ್ರಂತೂ ಮಾಡ್ತಾ ಇಲ್ಲ. ಅವರು ಆ ಮೇಲಾಧಿಕಾರಿಗೆ ಫೋನ್ ಮಾಡಿದ್ದೀವಿ, ಅವರೇ ಕಾಲ್ ಮಾಡ್ತಾರೆ. ಈಗ ನೋಡ್ಬೋದು ತಾವು ನಮ್ಮ ಚಿತ್ರೀಕರಣದಲ್ಲಿ ಅವ್ರ ಕಾಲ್ ಬಂದಿದೆ. ನಾವು ಮಾತಾಡಿದ ಸಂಭಾಷಣೆ ತಾವು ನೋಡ್ಬೋದು. ಹಲೋ ಸರ, ಇದು ಬಸ್ ಸ್ಟ್ಯಾಂಡ್ನಾಗ ರೀ ಅದು ಬಾತ್ರೂಮ್ಗೆ ರೀ 10 ರೂಪಾಯಿ ತೊಗೋತಾರೆ ಟಾಯ್ಲೆಟ್ ಸಂಡಾಸ್ ಬಾತ್ರೂಮ್ಗೆ. 10 ರೂಪಾಯಿ ಅಲ್ರಿ, 2 ರೂಪಾಯಿ ಐತಲ್ಲ. 10 ರೂಪಾಯಿ ತದ್ರ ಮತ್ತೆ ಕೇಳಿದ್ರ 3 ಬರಸೆ ಗಬಸೆ ಅಂತ ಕೇಳಿದೆ. 3 ಬರಸೆ ಅಂತ ಅನ್ನತ್ತಂದ್ರು. ಯಾವನೋ ಹೊಸದಾಗಿ ಹಾಕ್ಯಾನ ಮಾತಾಡ್ಕೊಂತ ಅಲ್ಲಿ ಒಬ್ರು ಇನ್ಚಾರ್ಜ್ ಅಂತ ಇರ್ತಾರ, ಹೇಳ್ತೀನಿ ಅವ್ರಿಗೆ ಇನ್ಚಾರ್ಜ್ ಒಬ್ರು ಇರ್ತಾರೆ. ಇದನ್ನೆಲ್ಲ ನೋಡಿದರೆ ಇವರು ಅಧಿಕಾರಿಗಳು ಕೊಡುವ ಉತ್ತರ ಇದರರ್ಥ ಎಲ್ಲೋ ಬಹುಶಃ ಇವರು ಕೂಡ ಶಾಮಿಲ್ ಇರಬಹುದು. ನಾವು ಬೇಕಂತೆ ಜನಸಾಮಾನ್ಯರಂತೆ ನಾರ್ಮಲ್ ಭಾಷೆಯಲ್ಲಿ ಮಾತಾಡಿದ್ವಿ. ಆದ್ದರಿಂದ ಈ ಅಧಿಕಾರಿಗಳು ಯಾವ ಥರ ವರ್ತನೆ ಮಾಡಿದ್ದು ತಾವು ನೋಡಿದ್ದೀರಾ. ಅದಕ್ಕೆ KSRTC DC ಅವರೇ ಕೂಡಲೇ ಇಂಥ ಅಧಿಕಾರಿಗಳ ಮೇಲೆ ಕಠಿಣ ಕಾನೂನು ಕ್ರಮ ತೆಗೆದುಕೊಳ್ಳಿ ಮತ್ತು ಈ ತೆಗೆದುಕೊಂಡ ಶೌಚಾಲಯ ಟೆಂಡರ್ ತೆಗೆದುಕೊಂಡ ವ್ಯಕ್ತಿಯ ಟೆಂಡರ್ ಕ್ಯಾನ್ಸಲ್ ಮಾಡಿ ಮಾನದಂಡಗಳ ಪ್ರಕಾರ ಇವನ ಮೇಲೆ ಕ್ರಮ ತೆಗೆದುಕೊಳ್ಳಿ. ಇದು ನಮ್ಮ ನಿಮ್ಮ ಸುದ್ದಿ, 3ನೇ ಕಣ್ಣು ತನಿಖೆ ಸುದ್ದಿ. ಧನ್ಯವಾದಗಳು.